ಸಬ್ಜೆಕ್ಟನ್ನು. ಫಸ್ಟ್ ಲ್ಯಾಂಗ್ವೇಜ್ ಉರ್ದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಆಮೇಲೆ ನಾನೊಬ್ಬ ಬ್ಲೈಂಡ್ ವಿದ್ಯಾರ್ಥಿ, ಅದಕ್ಕೋಸ್ಕರ ನನಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇಲ್ಲದಿರೋದ್ರಿಂದ ಪೊಲಿಟಿಕಲ್ಸ್ ಮತ್ತು ಎಕನಾಮಿಕ್ 2 ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ನಾನು ಆ 2 ಸಬ್ಜೆಕ್ಟನ್ನು ಓದಿ ಎಕ್ಸಾಮನ್ನು ಬರೆದಿದ್ದೇನೆ. ಆದರೆ ಕೂಡ ನಾನು ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ಅಬ್ಸೆಂಟ್ ಅಂತ ಹಾಕಿದ್ದಾರೆ. ನಾನು 6 ಎಕ್ಸಾಮ್ ಅಟೆಂಡ್ ಮಾಡಿದ್ದೇನೆ. ಅದರಲ್ಲೂ ನನ್ನ ಹಾಲ್ ಟಿಕೆಟ್ನಲ್ಲಿ ಸಿಗ್ನೇಚರ್ ಎಲ್ಲ ಇದೆ. ನಾನು ಪ್ರೋಗ್ರೆಸ್ಸಿವ್ PU ಕಾಲೇಜ್ನಲ್ಲಿ ಸೆಂಟರ್ ಬಿದ್ದಿದ್ದು. ಅಲ್ಲಿ ಹೋಗಿ ಕ್ಯಾಮ್ರಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು 6 ಸಬ್ಜೆಕ್ಟಿಗೆ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೇನೆ. ಆದರೂ ಕೂಡ ನನಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ಅಬ್ಸೆಂಟ್ ಅಂತ ಹಾಕಿದ್ದಾರೆ. ಈಗ ನಾನು ಏನು ಅನ್ಕೊಳ್ಬೇಕು ನೀವು ಹೇಳಿ? ಅದರಲ್ಲಿ ನನಗೆ ಇಂಗ್ಲೀಷ್ನಲ್ಲಿ ನಾನು ಔಟ್ ಆಫ್ ಮಾರ್ಕ್ಸ್ ಕೂಡ ಪೇಪರ್ ಬರೆದಿದೆ. ಆದರೂ ನನಗೆ 92 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಎಕನಾಮಿಕ್ಸ್ನಲ್ಲಿ, ಪೊಲಿಟಿಕಲ್ ಸೈನ್ಸ್ನಲ್ಲಿ ನಾನು ಅಷ್ಟೇ ಎಲ್ಲ ಔಟ್ ಆಫ್ ತಗೊಂಡು ಬರೆದಿದ್ದೆ. 98 ಆದರೂ ಬರ್ಬೋದಿತ್ತು ನನಗೆ ನನ್ನ ಇದರಲ್ಲಿ. ಅದು ನನಗೆ 92 ಕೊಟ್ಟಿದ್ದಾರೆ. ಇದೆಲ್ಲ ನಾನು ಇಷ್ಟು ಇಡೀ ವರ್ಷ ನಾನು ಓದಿ, ನಾನು ಕಷ್ಟಪಟ್ಟು ಓದಿದ್ದೇನೆ. ನನಗೆ ಕಣ್ಣಕ್ಕೆ ಕಾಣಿಸೋದಿಲ್ಲ, ಆದರೆ ನಾನು ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಕೇಳಿ ಓದಿದ್ದೇನೆ. ಆದರೂ ನನಗೆ ನನ್ನ ಜೊತೆ ಅನ್ಯಾಯ ಆಗಿದೆ. ಈಗ ನೀವು ಬೇಗ ಪರಿಗಣಿಸಿ. ಎಲ್ಲರೂ ನನ್ನ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರು. ಈಗ ನನಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ರಿಸಲ್ಟ್ ಬಂದಿದೆ, ಏನಾಯಿತು ಅಂತ. ನನಗೆ ಯಾರ ಹತ್ರ ಹೇಳಲಿಕ್ಕೂ ಆಗ್ತಾ ಇಲ್ಲ. ಪ್ಲೀಸ್ ಇದಕ್ಕೆ ಏನಾದರೂ ಪರಿಹಾರ ಬೇಗನೆ ಕೊಡಬೇಕಿತ್ತು. ವಿದ್ಯಾರ್ಥಿನಿಯ ತಂದೆ ಇವತ್ತು ಬೆಳಿಗ್ಗೆ ರಿಸಲ್ಟ್ ಹೀಗೆ ನನ್ನ ಮೊಬೈಲ್ಗೆ ಡೈರೆಕ್ಟ್ ನನ್ನದೇ ಮೊಬೈಲ್ ನಂಬರ್ ಅಟ್ಯಾಚ್ ಇದ್ದೋದ್ರಿಂದ ನನ್ನದೇ ಮೊಬೈಲ್ ನಂಬರ್ ಅಟ್ಯಾಚ್ ಇರುವುದರಿಂದ ಮೆಸೇಜ್ ಶಿಕ್ಷಣ ಇಲಾಖೆಯಿಂದ ನನಗೆ ಬಂತು. ನಾನು ರಿಸಲ್ಟ್ ನೋಡಬಹುದು. ಉರ್ದು 125 ಔಟ್ ಆಫ್ 125, ಕನ್ನಡದಲ್ಲಿ 100 ಔಟ್ ಆಫ್ 100, ಪೊಲಿಟಿಕಲಲ್ಲಿ ಇಂಗ್ಲೀಷಲ್ಲಿ 92, ಪೊಲಿಟಿಕಲ್ಲಿ 98, ಎಕಾನಮಿಕ್ಸ್ದಲ್ಲಿ 92 ಮತ್ತು ಸೋಷಿಯಲ್ ಸೈನ್ಸ್ ನೋಡಿದ್ರೆ ಅಲ್ಲಿ